ನಮ್ಮ ಡ್ರೀಮ್ ಎಐ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬನ್ನಿ, ಇಂಧನ ಬೆಲೆ ಏರಿಕೆಯ ಬಗ್ಗೆ ತಿಳಿಯೋಣ. ದಿಢೀರಂತ ಪ್ರತಿ ಲೀಟರ್ ಪೆಟ್ರೋಲ್, ಡೀಸೆಲ್ ಬೆಲೆ 90 ಪೈಸೆ ಏರಿಕೆಯಾಗಿದೆ. ಇದು ನಿಜಕ್ಕೂ ದೊಡ್ಡ ಶಾಕ್ ಅಲ್ವಾ? ಹೌದು, ಕೇವಲ ₹3 ಹೆಚ್ಚಳದ ಬೆನ್ನಲ್ಲೇ ಒಂದೇ ವಾರದಲ್ಲಿ ಆಗ್ತಿರೋ ಎರಡನೇ ಅತಿದೊಡ್ಡ ಏರಿಕೆ ಇದಾಗಿದೆ. ಇವತ್ತಿನ ಪ್ರಮುಖ ಮಹಾನಗರಗಳ ಪೆಟ್ರೋಲ್ ರೇಟ್ ನೋಡಿದ್ರೆ ತಲೆ ತಿರುಗುತ್ತೆ. ದೆಹಲಿ, ಮುಂಬೈ ಎಲ್ಲೆಡೆ ಬೆಲೆ ಗಗನಕ್ಕೇರಿದೆ. ಡೀಸೆಲ್ ಕಥೆಯೂ ಭಿನ್ನವಾಗಿಲ್ಲ. ಇದರಿಂದಾಗಿ ಎಲ್ಲಾ ವಲಯಗಳ ಸಾಗಾಟ ಮತ್ತು ನಿರ್ವಹಣಾ ವೆಚ್ಚ ವಿಪರೀತವಾಗಿ ಹೆಚ್ಚಾಗ್ತಿದೆ. ಸರಿ, ಈ ಹಠಾತ್ ದ್ವಿಗುಣ ಏರಿಕೆಗೆ ಅಸಲಿ ಕಾರಣವೇನು? ಬರೀ ಸ್ಥಳೀಯ ಪೆಟ್ರೋಲ್ ಬಂಕ್ಗಳನ್ನ ದೂರಿ ಪ್ರಯೋಜನವಿಲ್ಲ. ಅಸಲಿ ಕಥೆ ಇರೋದು ಜಾಗತಿಕ ಮಟ್ಟದಲ್ಲಿ. ಕೇವಲ 3 ತಿಂಗಳಲ್ಲಿ ಕಚ್ಚಾ ತೈಲದ ಬೆಲೆ $41ನಷ್ಟು ಜಿಗಿದಿದೆ. ಮಧ್ಯಪ್ರಾಚ್ಯದ ಸಂಘರ್ಷ 81 ದಿನಗಳಿಂದ ನಡೀತಲೇ ಇದೆ. ಇದು ಇಡೀ ಜಾಗತಿಕ ತೈಲ ಮಾರುಕಟ್ಟೆಯನ್ನೇ ಬುಡಮೇಲು ಮಾಡಿದೆ. ಒಂದೆಡೆ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಪೂರೈಕೆಗೆ ಅಡ್ಡಿ, ಮತ್ತೊಂದೆಡೆ ರೂಪಾಯಿ ಮೌಲ್ಯ ಕುಸಿತ. ಇವೆರಡೂ ಏಕಕಾಲದಲ್ಲಿ ಭಾರೀ ಹೊಡೆತ ನೀಡುತ್ತಿವೆ. ನಮ್ಮ ಭಾರತ ತೈಲಕ್ಕಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನೇ ಅವಲಂಬಿಸಿದೆ. ಅದರಲ್ಲಿ ಬಹುಪಾಲು ಬರೋದು ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಈಗ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗಿರೋದ್ರಿಂದ ಕಚ್ಚಾ ತೈಲ ಆಮದಿನ ಖರ್ಚು ಬರೋಬ್ಬರಿ $60ಕ್ಕೂ ಹೆಚ್ಚು ದುಬಾರಿಯಾಗಿದೆ. ಗಾಯದ ಮೇಲೆ ಬರೆ ಎಳೆದಂತೆ ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ 96ಕ್ಕೆ ಕುಸಿದು ಪಾತಾಳ ಸೇರಿದೆ. ಕರೆನ್ಸಿ ದುರ್ಬಲವಾದಷ್ಟು ತೈಲ ಆಮದು ವೆಚ್ಚ ಹೆಚ್ಚಾಗುತ್ತೆ. ಇದು ತೈಲ ಕಂಪನಿಗಳಿಗೆ ಅಕ್ಷರಶಃ ಭರಿಸಲಾಗದಷ್ಟು ನಷ್ಟ ತಂದೊಡ್ತಿದೆ. ಆದರೂ ಬೆಲೆ ಏರಿಸುವ ಮುನ್ನ ಬರೋಬ್ಬರಿ 10 ವಾರಗಳ ಕಾಲ ಕಂಪನಿಗಳು ಹಳೆಯ ದರದಲ್ಲೇ ಮಾರಾಟ ಮಾಡಿ ನಷ್ಟ ಸಹಿಸಿಕೊಂಡಿದ್ದುವು. ಈ ಬೆಲೆ ಏರಿಕೆ ಬರೀ ಪೆಟ್ರೋಲಿಗೆ ಸೀಮಿತವಲ್ಲ. ಸಾರಿಗೆ, ದಿನಸಿ ಎಲ್ಲವೂ ದುಬಾರಿಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ರಿ ಬೀಳುತ್ತಿದೆ. ಸಿಎನ್ಜಿ ಬೆಲೆ ಕೂಡ ಪ್ರತಿ ಕೆಜಿಗೆ ₹1ಯಷ್ಟು ಏರಿಕೆಯಾಗಿ ಮತ್ತಷ್ಟು ಗಾಯದ ಮೇಲೆ ಬರೆ ಎಳೆದಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಗಗನಕ್ಕೇರಲಿದೆ ಅಂತ ತಜ್ಞರು ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಹಾಗಾದ್ರೆ ಈ ಜಾಗತಿಕ ಬಿಕ್ಕಟ್ಟು ಹಾಗೂ ನಿರಂತರ ಹಣದುಬ್ಬರಕ್ಕೆ ನಮ್ಮ ದೇಶೀಯ ಮಾರುಕಟ್ಟೆ ಮತ್ತು ದೈನಂದಿನ ಬದುಕು ಹೇಗೆ ಹೊಂದಿಕೊಳ್ಳಬಹುದು?